ಬರಬೇಕಾದ್ರೆ ಮುಂದಿನ ಒಂದು ಸೆನ್ಸೇಷನಲ್ಲಿ ಬರಬೇಕಾದಾಗ ಆ ಸಂದರ್ಭದಲ್ಲಿ ನಾವು ಎಲ್ಲರೂ ನಮ್ಮ ಹಕ್ಕನ್ನು ನಾವು ಬಲಪಡಿಸಿ ನಮಗೆ ಏನು ಸರ್ಕಾರದ ವತಿಯಿಂದ ತೋರಿಸಿದ್ದಾರೆ ಇದು ಕೊಟ್ಟಿದ್ದಾರೆ ಅದನ್ನು ನಾವು ಕೂಲಂಕುಷವಾಗಿ ಹೇಳಬೇಕಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೋಸ್ಕರ ಈ ಒಂದು ಸಭೆಯನ್ನು ನಾವು ಇಟ್ಕೊಂಡಿದ್ದೀವಿ. ಯಾಕೆಂದರೆ ನಮಗೆ ಕೆಲವರು ಅವೇರ್ನೆಸ್ ಇರೋದಿಲ್ಲ. ಅವೇರ್ನೆಸ್ಸು ನಮ್ಮ ಸ್ವಾಮೀಜಿಯವರು, ಅರವಿಂದ್ ನಿಂಬಾವಳಿಯವರು ಅದರ ಬಗ್ಗೆ ನಮಗೆ ಕೊಡ್ತಾರೆ. ನಮಗೆ ಇವತ್ತು ಏನು ಭೋವಿ ಸಮಾಜ ಈ ಮಟ್ಟದಲ್ಲಿ ಹೋಗ್ತಾ ಇದೆ ಅಂತಂದರೆ ಬಹಳ ಮೂಲ ಕಾರಣ ಸನ್ಮಾನ್ಯ ಶ್ರೀ ಅರವಿಂದ್ ನಿಂಬಾವಳಿಯವರು. ಅವರ ಮಾರ್ಗದರ್ಶನದಲ್ಲಿ ನಾವು ಇವತ್ತು ಸಮಾಜ ಬಹಳ ಮುಂದೆ ಹೋಗ್ತಾ ಇದೆ. ಜೊತೆಗೆ ನಾವು ಗುರುಗಳು, ನಮ್ಮ ಗುರುಗಳಿದ್ದಾರೆ, ಪರಮ ಪೂಜ್ಯ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಯವರ ಮಾರ್ಗದರ್ಶನ, ಅವರು ಹಗಲು ರಾತ್ರಿ ಶ್ರಮ ವಹಿಸಿ ಈ ಸಮಾಜವನ್ನು ಒಗ್ಗೂಡಿಸಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ಅವರು ಇದು ಮಾಡ್ತಾ ಇದ್ದಾರೆ. ಮತ್ತೆ ನಾವೆಲ್ಲ ಈ ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ನಾನಂತೂ ಸುಮಾರು 35-40 ವರ್ಷದಿಂದ ಈ ಸಮಾಜದ ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಆದರೂ ಸಹಿತ ನಮ್ಮ ಸಮಾಜದಲ್ಲಿ ಒಗ್ಗಟ್ಟಿನ ಕೊರತೆ ಬಹಳ ಇದೆ. ಒಗ್ಗಟ್ಟಾಗ್ತಾ ಇಲ್ಲ. ನಾವು ಒಗ್ಗಟ್ಟಾಗಬೇಕು. ನಾವು ಆಗ್ತಾ ಇದ್ರೆ ನಮಗೆ ಅರಿವಿಲ್ಲ, ಇರೋದಿಲ್ಲ. ಈ ಒಗ್ಗಟ್ಟಿನ ಒಂದು ಮಂತ್ರವನ್ನು ನಾವು ಜಪಿಸಬೇಕು. ನಾವೆಲ್ಲರೂ ಈ ಸಮಾಜದಲ್ಲಿ ಒಗ್ಗಟ್ಟಾಗಿ ಭೂಮಿ ಸಮಾಜ ಯಾವ ರೀತಿಯಾದ ಒಗ್ಗಟ್ಟಿದೆ ಅನ್ನೋದನ್ನು ನಾವು ಬೇರೆ ಸಮಾಜದವರಿಗೆ ನಾವು ತೋರಿಸ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ನಾವು ಇಲ್ಲಿಂದ ಹೇಳ್ಕೊಂಡು ಬರ್ತಾ ಇದ್ದೀವಿ ಏನಂತ, ನಾವು ಭೂಮಿ ಸಮಾಜದವರು ಶ್ರಮಜೀವಿಗಳು, ನಾವು ದೇಶವನ್ನು ಕಟ್ಟದವರು, ದೇಶವನ್ನು ಆಳಿದವರು ಅಂತ ಹೇಳ್ತಿದ್ದೀವಿ. ಆದರೆ ನಮ್ಮ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಂಘಟನೆಯ ಕೊರತೆ ಇರೋದ್ರಿಂದ ನಾವೆಲ್ಲರೂ ತೋರಿಸ್ಕೊಳಕ್ಕಾಗಲ್ಲ. ನಮಗೆಷ್ಟು ರಾಜಕೀಯದಲ್ಲಿ ಹೆಚ್ಚಿಗೆ ಮಾನ್ಯತೆಯೂ ಸಹಿತ ಸಿಗೋದಿಲ್ಲ. ಅದಕ್ಕೋಸ್ಕರ ಇವತ್ತು ನೀವೆಲ್ಲರೂ ನಾವು ನಡೆದಿರ್ತಕ್ಕಂಥ ಎಲ್ಲ ಮುಖಂಡರುಗಳು ಇವತ್ತು ಏನು ಸೇರಿದ್ದೀರ ಮುಖಂಡರುಗಳು ಮನಸ್ಸು ಮಾಡಬೇಕು. ಮನಸ್ಸು ಮಾಡಿ ನಾವು ಏನು ಇಲ್ಲಿ ಹೇಳ್ತಾರೆ ನಮ್ಮ ಮುಖಂಡರುಗಳು ನಮಗೇನು ವಾಗ್ದಾನ ಕೊಡ್ತಾರೆ ಅದರಂತೆ ನಡೆದುಕೊಂಡು ನಾವು ಖಂಡಿತ ಮುಂದಿನ ದಿನಗಳಲ್ಲಿ ನಾವು ಮುಂದೆ ಬರ್ತಿದ್ದೀವಿ. ಸ್ವಾಮೀಜಿಯವರ ಒಂದು ಅನುಗ್ರಹದಿಂದ, ಸ್ವಾಮೀಜಿಯವರು ಅವರು ಕೊಡ್ತಕ್ಕಂಥ ಆದೇಶದಿಂದ ಮತ್ತು ನಮ್ಮ ಹಿರಿಯರಾದ ಅರವಿಂದ್ ನಿಂಬಾವಳಿಯವರು ಈ ದೇಶದ ಎಲ್ಲ ಭೋವಿ ಜನಾಂಗದ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ. ಅವರು ಯಾವುದೇ ಕಾರಣದಿಂದ ನಾವು ನಮ್ಮ ಸಮಾಜದ ಸಂಘಟನೆಗಳನ್ನು ಬರಬೇಕು ಅಂದರೆ ಎಂಥ ಕೆಲಸ ಕಾರ್ಯಗಳು ಇದ್ರೂ ಸಹಿತ ಬಿಟ್ಟು ಈ ಸಮಾಜದ ಸಂಘಟನೆಗೋಸ್ಕರ ದುಡಿತಾ ಇದ್ದಾರೆ. ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ.